ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಪಾಪ ದರ್ಶನ್ ಅವರಿಗೆ ಬೇಲ್ ಭಾಗ್ಯನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಸ್ವಲ್ಪ ದಿನದಿಂದ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಲಾಯರ್ ಆಗಿದ್ದಂತಹ ಸುನೀಲ್ ಅವರು ನಾನೇ ಈ ಕೇಸನ್ನು ಮುಂದುವರಿಸಬೇಕಾ ಅಥವಾ ನನ್ನ ಬದಲಿಗೆ ಬೇರೆಯವ್ರು ಮುಂದುವರಿಸ್ತಾರಾ ಅಂತ ನನಗಿನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ. ಸೊ ಕಾದ್ ನೋಡಬೇಕು. ಈಗಂತೂ ನಾನು ಯಾವುದನ್ನು ಕೂಡ ಮುಂದುವರಿಸಲ್ಲ. ಕಾದ್ ನೋಡ್ಬೇಕು. ಅವ್ರು ನನಗೆ ಏನಾದರೂ ಈ ಕೇಸನ್ನು ಮುಂದುವರಿಲಿ, ನೀವೇ ಲಾಯರ್ ಆಗಿ ಮುಂದುವರಿಬೇಕು ಅಂತಂದರೆ ನಾನೇ ಮುಂದುವರಿತೀನಿ, ಇಲ್ಲ ಅಂತಂದರೆ ಬೇರೆ ಅವರು ಅಡ್ವೊಕೇಟನ್ನು ಇಟ್ಕೊಳ್ಬಹುದು ಅಂತ ಹೇಳಿದರು. ನೋಡಿ, ಅದ್ರ ಬೆನ್ನಲ್ಲೇ ಈ ತಾಯಿ ರತ್ನಪ್ರಭಾ ಅಂದಿದ ತಕ್ಷಣ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ರೇಣುಕಾ ಸ್ವಾಮಿಯವರ ತಾಯಿ. ಈ ರೇಣುಕಾ ಸ್ವಾಮಿಯವರ ತಾಯಿ ಆಗಿರುವಂತಹ ರತ್ನಪ್ರಭಾ ಪಾಟಿ ಸವಾಲಿಗೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಈ ಪಾಟಿ ಸವಾಲಿಗೆ ಅಂತಂದ್ರೆ ಒಂದಷ್ಟು ಜನರಿಗೆ ಪಾಪ ಗೊತ್ತಾಗೋದಿಲ್ಲ, ಕ್ರಾಸ್ ಎಕ್ಸಾಮಿನೇಷನ್. ಈ ಒಂದು ವಿಚಾರಣೆಗೆ ಮುಂದೂಡಿದಂತಹ ಹೈಕೋರ್ಟ್ ನಟ ದರ್ಶನ್ ಭಾಗಿಯಾಗಿರುವ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ತಾಯಿಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲು ಅನುಮತಿಯನ್ನ ಕೋರಿ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಈಗ ಕೈಗೆತ್ಕೊಂಡಿದೆ. ದರ್ಶನ್ ಪರ ವಕೀಲರ ಮನವಿ ಮೇರೆಗೆ ನ್ಯಾಯಾಲಯವು ವಿಚಾರಣೆಯನ್ನ ಜುಲೈ 2ನೇ ತಾರೀಕಿಗೆ ಮುಂದೂಡಲಾಗಿದೆ. ಈಗ ಒಂದು ಆ ಅರ್ಜಿಯನ್ನ ಏನು ಮಾಡಿದ್ದಾರೆ ಅಂತಂದರೆ, ಆ ನ್ಯಾಯಾಲಯ ಅರ್ಜಿಯನ್ನ ಕೈಗೆತ್ಕೊಂಡಿದ್ದಾರೆ. ನ್ಯಾಯಾಲಯ ವಿಚಾರಣೆಯನ್ನ ಮಾಡಬೇಕು ಅಂತ ಒಪ್ಕೊಂಡಿದೆ. ಜುಲೈ 2ನೇ ತಾರೀಕು ಈ ಒಂದು ವಿಚಾರಣೆ ನಡೆಯೋದಕ್ಕೆ ಮುಂದಾಗಿದೆ. ಸ್ಯಾಂಡಲ್ವುಡ್ ನಟ ದರ್ಶನ್ ಹಾಗೆ ಗ್ಯಾಂಗ್ನಿಂದ ನಡೆದಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಕಾನೂನು ಹೋರಾಟ ತೀವ್ರಗೊಂಡಿದೆ. ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರನ್ನ ಪಾಟಿ ಸವಾಲು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲು ಅನುಮತಿಯನ್ನ ಕೋರಿ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ರಿಟ್ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಜುಲೈ 2ನೇ ತಾರೀಕಕ್ಕೆ ಮುಂದೂಡಿದೆ. ಏನಿದು ಪ್ರಕರಣ? ಈ ಹಿಂದೆ ಜನವರಿ ತಿಂಗಳಿನಲ್ಲಿ 57ನೇ CCH ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದಂತಹ ಪ್ರಾಸಿಕ್ಯೂಷನ್ ರೇಣುಕಾ ಸ್ವಾಮಿ ಅವರ ತಾಯಿ ಯಾರು ರತ್ನಪ್ರಭಾ ಅವರನ್ನ ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣನೆ ಮಾಡಲಾಗಿತ್ತು. ಅವರನ್ನ ಪಾಟಿ ಸವಾಲು ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲು ಅನುಮತಿಯನ್ನ ನೀಡುವಂತೆ ಕೋರಿತ್ತು. ಆದರೆ ಈ ಪ್ರಾಸಿಕ್ಯೂಷನ್ನ ಈ ಮನವಿಯನ್ನ ಸೆಷನ್ ಕೋರ್ಟ್ ಏನಿತ್ತು ಅದು ತಿರಸ್ಕಾರ ಮಾಡಿತ್ತು. ಕೆಳಹಂತದ ನ್ಯಾಯಾಲಯದ ಆ ಆದೇಶವನ್ನ ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿತ್ತು. ಹೈಕೋರ್ಟ್ನಲ್ಲಿ ನಡೆದಿದ್ದಾದ್ರೂ ಏನು ಅಂತ ನೋಡೋದಾದ್ರೆ, ಈ ಒಂದು ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠವು ಕೈಗೆತ್ತಿಕೊಂಡಿತ್ತು. ವಿಚಾರಣೆ ವೇಳೆ ದರ್ಶನ್ ಪರ ಹಿರಿಯ ವಕೀಲ ಅಶ್ಮತ್ ಪಾಷಾ ಅವರು ಹಾಜರಾಗಿ ವಾದವನ್ನ ಮಂಡಿಸಲು ಹೆಚ್ಚಿನ ಸಮಯಾವಕಾಶವನ್ನ ನೀಡಬೇಕಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ವಕೀಲರ ಮನವಿಯನ್ನ ಪುರಸ್ಕರಿಸಿದಂತಹ ನ್ಯಾಯಾಲಯವು ವಿಚಾರಣೆಯನ್ನು ಜುಲೈ 2ಕ್ಕೆ ಮುಂದೂಡಿ ಆದೇಶವನ್ನ ಹೊರಡಿಸಿದೆ. ದರ್ಶನ್ ಹಾಗೆ ತಂಡದ ವಿರುದ್ಧದ ಈ ಕೊಲೆ ಪ್ರಕರಣ ಇಡೀ ರಾಜ್ಯದ ಗಮನ ಸೆಳೆದಿದ್ದು, ಸಾಕ್ಷಿಗಳ ವಿಚಾರಣೆ ಹಾಗೆ ಪಾಟಿ ಸವಾಲು ಅಂದರೆ ಅವರ ತಾಯಿ ಆಗಿರುವಂತಹ ರೇಣುಕಾ ಸ್ವಾಮಿ ಅವರ ತಾಯಿ ಆಗಿರುವಂತಹ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲು ಪ್ರಕ್ರಿಯೆಗಳು ಅತ್ಯಂತ ನಿರ್ಣಾಯಕವಾಗಿವೆ. ರತ್ನಪ್ರಭಾ ಅವರ ಸಾಕ್ಷ್ಯವು ಈ ಪ್ರಕರಣದಲ್ಲಿ ಮಹತ್ವದ ತಿರುವನ್ನ ನೀಡುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ವಿಶ್ಲೇಷಿಸಲಾಗ್ತಾ ಇದೆ. ಈಗ ಹೈಕೋರ್ಟ್ ಜುಲೈ 2ರಂದು ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ಕುತೂಹಲವನ್ನ ಮೂಡಿಸಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.